First of all, I am not competent to comment on the Tamil Nadu politics. Whatever decision taken by our High Command, as far as Congress party is concerned, we have to respect that. Apart from that, I won't be able to comment on or the formation of the government. ಈಗ ಸರ್ಕಾರದಿಂದ ಮೇ 20ಕ್ಕೆ ಸರ್ಕಾರದ ಸಾಧನಾ ಸಮಾವೇಶ ತುಮಕೂರಲ್ಲಿ ಮಾಡ್ತಾ ಇದೆ ಸರ್. ಅದು ತಯಾರಿಗಳಿಗಿದೆ, ಎಲ್ಲಿವರೆಗೂ ಬಂದಿದೆ ಸರ್? ನಮಗೆ ಕಂದಾಯ ಇಲಾಖೆಯಿಂದ ಇಡೀ ರಾಜ್ಯದಲ್ಲಿ ಭೌತಿಕತೆ, ಹಕ್ಕುಪತ್ರ, ಆಮೇಲೆ ಈ ಕಂದಾಯ ಗ್ರಾಮಗಳು, ಇದನ್ನೆಲ್ಲ ನಾವು ತೀರ್ಮಾನಗಳು ಮಾಡಿ ಲಕ್ಷಾಂತರ ಜನರಿಗೆ ಹಕ್ಕುಪತ್ರವನ್ನು ಕೊಡ್ತಾ ಇದ್ದಾರೆ. ಇದು ಕಂದಾಯ ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರದ ಅತಿ ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಅದರ ಮುಂದುವರಿದ ಭಾಗ ತುಮಕೂರಿನಲ್ಲಿ ಸುಮಾರು 1,40,000 ಜನರಿಗೆ ನಾವು ಈಗ ಹಕ್ಕುಪತ್ರಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡ್ಕೊಂಡಿದ್ದೆವು. ಅದು ನಮಗೆ ಈ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಕಲ್ಪನೆ ಕೂಡ ಇರಲಿಲ್ಲ. ಯಾವಾಗ ನಮಗೆ 20ನೇ ತಾರೀಕು ಡೇಟ್ ಅನ್ನ ಮುಖ್ಯಮಂತ್ರಿಗಳ ಕಚೇರಿ ಕೊಟ್ಟ ಮೇಲೆ ನಮಗೆ ಅದು ಸಿಂಕ್ರೊನೈಸ್ ಆಗ್ಬಿಡ್ತು. 3 ವರ್ಷಕ್ಕೆ ಮೇ 20ಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನುವಾಗ ಇದನ್ನ ಒಂದು ರೀತಿಯಲ್ಲಿ 3 ವರ್ಷದ ಸಾಧನೆಯನ್ನೇ ಮಾಡ್ಬೋದಲ್ಲ ಅಂತ ಹೇಳಿ ನಾವು ಆ ರೀತಿ ಮಾಡ್ಕೊಂಡಿದ್ದೇವೆ. ಸಾಧನೆಗಿನ್ನ ಹೆಚ್ಚಾಗಿ ನಮ್ಮ ಕಂದಾಯ ಇಲಾಖೆ ಕಾರ್ಯಕ್ರಮ ಮುಖ್ಯವಾಗಿ ನಡೆಯುತ್ತೆ. ತಾವು ಕೂಡ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ದೀರಿ. ಸರ್ಕಾರ 3 ವರ್ಷ ಆಯ್ತಾ ಬಂತು. ಪ್ರಣಾಳಿಕೆಯಲ್ಲಿ ಎಷ್ಟು ಘೋಷಣೆ ಮಾಡಿದ್ರು ಅಷ್ಟು ಪ್ರಣಾಳಿಕೆ ಭರವಸೆಗಳು ಈಡೇರಿದೆಯಾ ಸರ್? ಇಲ್ಲ, ಈಗ ಮೋರ್ ದನ್ 50% ಆಗಿದೆ. ಇನ್ನು 2 ವರ್ಷದಲ್ಲಿ ಏನು ನಾವು ಮಾಡಬೇಕಾದದ್ದನ್ನೆಲ್ಲ ಮಾಡ್ತೇವೆ. ಹಾಗಾಗಿ ಈಗ ಅದಕ್ಕೂ ಕೂಡ ಒಂದು ರಿವ್ಯೂ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅದನ್ನ ಈಗ ಸದ್ಯದಲ್ಲೇ ಮಾಡ್ತೀವಿ. ಸರ್, ಕೇರಳದಲ್ಲಿ ಸರ್ ಈಗ ಇದು ತಮಿಳುನಾಡಲ್ಲಿ ಕುದುರೆ ವ್ಯಾಪಾರ ಶುರುವಾಗಿದೆ ಸರ್. ನಿಮ್ಮ ಶಾಸಕರನ್ನೆಲ್ಲ ಕೂಡ ಬೈ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಏನೋ ಒಂದು ರೆಸಾರ್ಟ್ ಬೇರೆ ಶಿಫ್ಟ್ ಮಾಡ್ತಿದ್ರು ಸರ್. ನಿಮ್ಗೆ ಏನಾದ್ರು ಮಾಹಿತಿ ಬೆಂಗಳೂರಿಗೆ? ನಮ್ಗೆ ಯಾವ ವ್ಯಾಪಾರನೂ ಗೊತ್ತಿಲ್ಲ. ಬಟ್ ಈ ರೀತಿಯಾದ ಪ್ರಾಕ್ಟೀಸ್ ಇದನ್ನ ನೀವು ಆಲ್ರೆಡಿ ಒಂದ್ಸಲ ವ್ಯಾಪಾರನೂ ಗೊತ್ತಿಲ್ಲ, ಯಾವ ವ್ಯಾಪಾರನೂ. ಸರ್, ಈಗ ವೆಸ್ಟ್ ಬೆಂಗಾಲ್ ಫಲಿತಾಂಶ ನೋಡಿದಾಗ ಈ SIR ಕಾರಣ ಅನ್ನೋ ರೀತಿ ಚರ್ಚೆಗಳು ನಡೀತಾ ಇದೆ. ರಾಜ್ಯ ಸರ್ಕಾರ ಕಳೆದ ಫೆಬ್ರವರಿಯಲ್ಲಿ ಕೂಡ ಕ್ಯಾಬಿನೆಟ್ ನಲ್ಲಿ SIR ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗೇನು SIR ನ ವಿರೋಧಿಸ್ತೀರಾ ಅಥವಾ ಲೀಗಲಿ ಫೈಟ್ ಮಾಡ್ತೀರಾ, ಹೇಗೆ ಸರ್ ಇದು? ನಿನ್ನೆ ದಿವಸ ನಾನು SIR ಬಗ್ಗೆ ಸಭೆ ಕರೆದಿದ್ರು, ನಾನು ಹೋಗಕ್ಕಾಗ್ಲಿಲ್ಲ ಕಾರಣಾಂತರದಿಂದ. ಆದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ SIR ನ ಮ್ಯಾನಿಪುಲೇಟ್ ಮಾಡಿರೋ ಕಾರಣಕ್ಕಾಗಿಯೇ ಸರ್ಕಾರ ಹೋಯ್ತು. 100 ಸೀಟ್ಗಳಲ್ಲಿ ಬಿಜೆಪಿಯವರು 5,000 ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಷ್ಟರೊಳಗಡೆ ಗೆದ್ದಿರುವಂತದ್ದು 5,000 ಮತದ ಒಳಗಡೆ ಗೆದ್ದಿರುವಂತದ್ದು 100 ಸೀಟ್ ಅಂತ ಹೇಳ್ತಾರೆ. ಅದಕ್ಕೆ ವಿಶ್ಲೇಷಣೆ ಮಾಡೋರು SIR ನಿಂದ ಆಗಿರ್ಬೋದು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಬಹುಶಃ ಅದನ್ನ ಇನ್ನೂ ಕೆಲವು ದಿವಸ ಹೋದ ಮೇಲೆ ಅದು ಕ್ಲಾರಿಟಿ ಬರುತ್ತೆ. ಈಗ ನಮ್ಮ ರಾಜ್ಯದಲ್ಲಿ ಕೂಡ ಈಗ SIR ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಾವು ಕೂಡ ಎಚ್ಚರಿಕೆಯಾಗಿರ್ಬೇಕು ಅನ್ನುವಂತ ಮಾತು. ಯಾಕಂದ್ರೆ ಇಲ್ಲೇನಾದ್ರೂ ಆ ರೀತಿ ನಡೆಯೋದಾದ್ರೆ ಅದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯಗಳು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ರು. ಈಗಾಗಲೇ ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗು ಬಹಳಷ್ಟು ಕಡೆ 100% ಆಗಿದೆ. ಇನ್ನೂ ಕೆಲವು ಕಡೆ ಆಗ್ಬೇಕು. ಅದು ಕಂಪ್ಲೀಟ್ ಆದ್ಮೇಲೆ ಒಂದು ಚಿತ್ರ ಬರುತ್ತೆ. ನಾವು ಎಲ್ಲ ನಮ್ಮ ಪಕ್ಷದವರಿಗೆ ನಾವು ಸಲಹೆಗಳನ್ನ ಕೊಟ್ಟಿದ್ದೇವೆ. BLAಗಳಿಗೆಲ್ಲ ನೀವು ಹೋಗಿ ಇದನ್ನ ಮಾನಿಟರ್ ಮಾಡಬೇಕು, BLOಗಳ ಹತ್ರ ಹೋಗಿ ಚರ್ಚೆ ಮಾಡಬೇಕು, ಡಿಲಿಷನ್ ಅಡಿಷನ್ ಇದ್ರೆ ಅದನ್ನೆಲ್ಲ ಮಾನಿಟರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪಕ್ಷ ನಮ್ಮ ಕಾರ್ಯಕರ್ತರಿಗೆ ತಿಳಿಸಿದೆ. BLAಗಳಿಗೆ ಅದನ್ನ ಅವ್ರು ಮಾಡ್ತಾರೆ. ಸರ್, ಈಗ ಮೇ 20ಕ್ಕೆ ಸಾಧನಾ ಸಮಾವೇಶ ಆಗುವುದ್ರೊಳಗಡೆ ಈ ಕ್ಯಾಬಿನೆಟ್ ರೀಶಫಲ್ ಬೇರೆ ವಿಚಾರಗಳಿಗೆಲ್ಲ ಎಲ್ಲಕ್ಕೂ ಗೊಂದಲ ಕೆರೆ ಬೀಳುತ್ತೆ ಸರ್. ನೀವೆಲ್ಲೋದ್ರೂ ಕಡೆಗೆ ಅಲ್ಲಿಗೆ ಬರ್ತೀರಾ. ನಾನು 100 ಸತಿ ಹೇಳಿದ್ದೀನಿ, ಇದೆಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಕ್ಕಂಥದ್ದು ಅಂತ. ಈಗಲೂ ಹೇಳ್ತೀನಿ, 101ನೇ ಸಾರಿ ಹೈಕಮಾಂಡೇ ತೀರ್ಮಾನ ಮಾಡೋದು. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.